ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮಾಧ್ಯಮ ಪ್ರತಿನಿಧಿಗೆ ನಮಸ್ಕಾರ, ಶುಭೋದಯ. ಸ್ವಲ್ಪ ಮೈಕ್ ಮೇಲೆ ಇಟ್ಕೊಳ್ಳಿ. ಹಾ, ಹೌದು, ಶುಭೋದಯ, ಅದೇ ಮೈನ್ ಕಲಿತಿದ್ದು. ನಮಸ್ಕಾರ ಎಲ್ಲರಿಗೂ. ಮೊದಲಿಗೆ ಹರೀಶ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಈ ಮೂವಿಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಸ್ ಮೇನ್ ಲೀಡ್, ಫೀಮೇಲ್ ಲೀಡ್ ಆಗಿ ಮಾಡಿದ್ದೀನಿ. ಆ್ಯಂಡ್ 8 ಇಯರ್ಸಿಂದ ನಾನು ಮಾಡಲಿಂಗಲ್ಲಿ ಮಾಡ್ತಿದ್ದೆ. ಲೈಕ್ ಸಣ್ಣ ಸಣ್ಣ ಪಾತ್ರ ಎಲ್ಲ ಮಾಡಿದ್ದೆ ಮೂವೀಸಲ್ಲಿ. ಈ ಮೂವಿಯಲ್ಲಾಗಿ ನಾನು ಫಿಮೇಲ್ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಫಾರ್ ದಟ್. ನನ್ನ ಪಾತ್ರ ಇದರಲ್ಲಿ ಯಾವಾಗ ಬರ್ತೀನಿ, ಹೇಗೆ ಬರ್ತೀನಿ ನನಗೆ ಗೊತ್ತಿಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು, ಯಾಕಂದ್ರೆ ನನಗೂ ಸಸ್ಪೆನ್ಸ್ ಆಗಿದೆ. ಸರ್ ಹೀಗೆ ಇಟ್ಕೊಳ್ಳಿ ಮೈಕ್, ಹೇಗೆ ಮಾಡಕ್ ಹೇಳಿದ್ದಾರೆ ಆ ಥರ ನಾನು ಆ ಮೂವಿನಲ್ಲಿ ರೋಲ್ ಪ್ಲೇ ಮಾಡಿದ್ದೀನಿ. ಬಟ್ ಆಕ್ಚುಲ್ ಆಗಿ ಯಾವಾಗ ಬರ್ತೀನಿ, ಹೇಗೆ ಬರ್ತೀನಿ ನನಗೂ ಐಡಿಯಾ ಇಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ಈ ಮೂವಿಯಲ್ಲಿ ಮೇ ಬಿ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಸಣ್ಣದಾಗಿ ಹೇಳ್ಬೇಕಂದ್ರೆ ಕೈಂಡ್ ಆಫ್ ಲೈಕ್ ಅ ಪ್ಲೇ ಗರ್ಲ್, ಮೇ ಬಿ ರೊಮ್ಯಾಂಟಿಕ್ ಸೀನ್ ಪ್ಲೇ ಮಾಡೋ ಥರ ಇದ್ದೀನಿ ಬಾಯ್ಸ್ ಜೊತೆಗೆ. ಆ್ಯಂಡ್ ಒಂದು ಐಟಮ್ ಸಾಂಗ್ ಕೂಡ ಮಾಡಿದ್ದೀನಿ. ಡ್ಯಾನ್ಸ್ ಟಿಟಿನಲ್ಲೂ ಒಂದು ಡ್ಯಾನ್ಸ್ ಇದೆ ಬಾಯ್ಸ್ ಜೊತೆಗೆ ಟ್ರಿಪ್ಪಲ್ಲಿ ಹೋಗ್ಬೇಕಾದ್ರೆ, ಅದೊಂದು ರೋಲ್ ಪ್ಲೇ ಮಾಡಿದ್ದೀನಿ. ಅದು ನನಗೂ ಐಡಿಯಾ ಇಲ್ಲ. ಆಕ್ಚುಲಿ ಮೂವಿ ನೋಡಿದ್ಮೇಲೆ ನನಗೂ ಗೊತ್ತಾಗೋದು. ಇದರಲ್ಲಿ ದೆವ್ವ ನನಗೂ ಇವತ್ತು ಬಂದ್ಮೇಲೆ ಗೊತ್ತಾಗಿದ್ದು. ಪೋಸ್ಟರ್ ನೋಡಿನೇ ನನ್ಗೆ ಇವತ್ತು ಗೊತ್ತಾಗಿದ್ದು ಈ ಸೀನಲ್ಲಿ ಯಾರಿರೋದು ಅಂತ. ಅದೊಂದು. ಥ್ಯಾಂಕ್ ಯು. ಇಷ್ಟೇ ಪ್ರಿಪೇರ್ ಆಗಿದ್ದ ಅವ್ರಿಗೆ ರ್ಯಾಂಪ್ ಮೇಲೆ ವಾಕ್ ಮಾಡಿ ಅಂತ ಹೇಳಿದ್ರೆ ಚೆನ್ನಾಗಿ ವಾಕ್ ಮಾಡ್ತಾ ಇದ್ರಿ. ಮಾತು ಕಷ್ಟ. ನಾನು ಆಕ್ಟ್ ಮಾಡೋದಕ್ಕೆ ತುಂಬಾ ಖುಷಿಯಾಗಿದೆ. ಯಾಕೆಂದ್ರೆ ಹರೀಶ್ ಅಣ್ಣ ಅಂತಾನೆ ಹೇಳ್ಬೇಕು. ಹರೀಶ್ ಸರ್ ಹೇಳಂಗೆ ಇಲ್ಲ. ಅವರು ನಮ್ಮನ್ನ ತಮ್ಮಕ್ಕಿಂತ ಹೆಚ್ಚಾಗಿ ಟ್ರೀಟ್ ಮಾಡೋರು. ಬರ್ಸಿದ್ರು ಹಿಂಗ್ ಮಾಡು, ಏನ್ ಮಾಡ್ಬೇಕಂದ್ರೆ ಅವ್ನು ಕೇಳ್ಬಿಟ್ಟೆ ಮಾಡ್ತಾ ಇದ್ದ. ಏನ್ ಇಂಪ್ರೂವೇಷನ್ ನೋಡ್ರ, ಈ ಸೀನ್ ಪೇಪರ್ ಇದೆ, ನೀವೇನಾದ್ರು ಇಂಪ್ರೂವೇಷನ್ ಮಾಡ್ಕೋತೀನಿ ಅಂದ್ರೆ ನನ್ನದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ರು. ನಮ್ಮ ಇಡೀ ಟೀಮು ಕೂಡ ಹಂಗೇನೆ. ಪ್ರಮೋದ್ ಸರ್ ಆಗ್ಬೋದು, ನಮ್ಮ ಸಿದ್ದುಗೌಡ್ರು ಆಗ್ಬೋದು, ಪ್ರತಿಯೊಬ್ರು ಕೈ ಜೋಡಿಸ್ಕೊಂಡೇ ಬರ್ತಾ ಇದ್ರು. ಪ್ರತಿ ಒಂದು ಸೀನು ಮಾಡೋದಕ್ಕಿಂತ ಮುಂಚೆ ಡಿಸ್ಕಷನ್ ಆಗುವಾಗ ಇಂಪ್ರೂವೇಷನ್ ನಮ್ಗೆ ಆ ಸೀನ್ 1 ನಿಮಿಷದಲ್ಲಿ ಮುಗಿತೆ ಅಂತ ಹರೀಶ್ ಸರ್ ಹೇಳಿದ್ರೆ ಇದಾಗಲೇ 3 ನಿಮಿಷಕ್ಕೆ ಹೋಗಿರೋದು. ಆ ತರ ನಮ್ಮ ಹುಡುಗರು ಇಂಪ್ರೂವೇಷನ್ ಮಾಡ್ತಿದ್ರು. ನಿಜವಾಗ್ಲೂ ಒಂದು ಜಾಲಿಯಾಗಿ ಟ್ರಿಪ್ ಹೋಗ್ದೆ ಅಂದ್ರೆ ಫ್ರೆಂಡ್ಸ್ ಟ್ರಿಪ್ ಹೋಗ್ತಿದೀವಲ್ಲ, ಟ್ರಿಪ್ ಹೋಗಿ ಮುಗಿಸ್ಕೊ ಬರೋಷ್ಟೊಳಗಡೆ ಏನೇನು ಅನಾಹುತಗಳಾಗತ್ತೆ ಅನ್ನತ್ತಲ್ಲ, ಎಂಜಾಯ್ ಮಾಡ್ಕೊಬರೋದು ಹೆಂಗಿರುತ್ತೆ ಅನ್ನೋದನ್ನ ಹರೀಶ್ ಸರ್ ತೋರಿಸ್ಕೊಟ್ರು. ಹಾಗೆ ನಮ್ಮ ಪ್ರೊಡ್ಯೂಸರ್ ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಈ ವೇದಿಕೆ ಸಿಕ್ಕಿರೋದು ಅವರಿಂದನೇ. ಹರೀಶ್ ಸರ್ ಮತ್ತೆ ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಣ್ಣ ಮಾತಾಡು. ಅಲ್ಲ, ನನ್ನ ಮುಖ ನೋಡಿ ಇದಾಗ್ಬಿಟ್ಟೆ ಅಂದಲ್ಲ. ಬಟ್ ಏನಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಹೀರೋಯಿನ್ ಕೊಟ್ಟಿದ್ರು. ನಿಜವಾಗ್ಲೂ ಒಂದು 10 ಓವರ್ ಸಿನಿಮಾ ಆಗಿರೋದೇನೋ, 10 ಓವರ್ ಸಿನಿಮಾ ಆಗಿರೋದೇನೋ. ಆ ಕಾಟ ತಾಳಕ್ ಆಗ್ದೇನೆ 1-2 ದಿನ ಬಂದಕ್ಕೆ ತಡ್ಕೊಳಕ್ ಆಗಿಲ್ಲ ಅವ್ರ ಕೈಲಿ. ಅಷ್ಟು ಕ್ವಾಟ್ಲೆ ಕೊಟ್ಟವನ ನಮ್ಮ ಕಲಾಕರು. ಲೈ ಗೊತ್ತಲ್ಲ ಚಿನ್ನ, ಏಯ್ ಅದಾಗತ್ತೆ ತಡೆಯ ತಡ್ಕಡ. ಆಗ್ತಾ ಇಲ್ಲ, ಬೇಕೇ ಬೇಕು. ಅದ್ ನೆಕ್ಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸಿದ್ದು ಅವರೇ. ಸೀತಾರಾಮ್ ಅವರೇ, ತಮ್ಮ ಪಾತ್ರ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ಬಗ್ಗೆ ಏನ್ ಹೇಳ್ತೇವೆ? ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಗುತ್ತೆ. ಆಕ್ಚುಲಿ ಕಾಂಪ್ರಮೈಸ್ ಅನ್ನೋ ಪದ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಈ ನಮ್ಮ ಜನರೇಷನ್ ಅಲ್ಲಿ ಗಂಡು ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಟೈಟಲ್ ಅಲ್ಲೇ ಯೂನಿಕ್ನೆಸ್ ಇದೆ. ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹರೀಶ್ ಸರ್. ಆಕ್ಚುಲಿ ಈ ಪಾತ್ರ ನಮಗೆ ಬಹಳ ಚಾಲೆಂಜಿಂಗ್ ಆಗಿತ್ತು. ಏನಕ್ಕೆ ಅಂದ್ರೆ ನಾವು ಕಾಮಿಡಿ ಮಾಡ್ತಾ ಇರ್ತೀವಿ ಸ್ಟೇಜಸ್ ಅಲ್ಲಾಗ್ಲಿ ಮತ್ತೆ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಕಾಮಿಡಿ ಪಾತ್ರಗಳನ್ನ ತುಂಬಾ ಮಾಡಿದೀವಿ. ಆದ್ರೆ ಈ ಸಿನಿಮಾದಲ್ಲಿ ಸೀತಾರಾಮ್ ನೀನು ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆಂಟ್ ತುಂಬಿದ್ರೆ, ಅಂದ್ರೆ ಒಂದು ಎಮೋಷನ್ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಹಾರರ್ ಫೀಲ್ ಆಗಿರ್ಬೋದು. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ನಂಗೆ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಅದೇ ರೀತಿ ನಮ್ಮ ಕಲಾವಿದರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ಸ್ಟೇಜ್ ಮೇಲೆ ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಹರೀಶ್ ಸರ್ ನಮ್ಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ರು ಅಂದ್ರೆ, ನಾವು 10 ರೂಪಾಯಿ ಆಕ್ಟಿಂಗ್ ಮಾಡೋದು 100 ರೂಪಾಯಿ ಆಕ್ಟಿಂಗ್ ಮಾಡ್ತಾ ಇದ್ವಿ. ಬೇಡಪ್ಪ ನಂಗೆ 10 ರೂಪಾಯಿ ಆಕ್ಟಿಂಗ್ ಸಾಕು ಅಷ್ಟೇ ಮಾಡೋಂತ ಅವ್ರು ಕಡಿಮೆ ಮಾಡ್ತಾ ಇದ್ರು. ಅಂದ್ರೆ ಎಲ್ರು ಈಗ ನಾವು ಇಂಪ್ರೂವೈಸ್ ಮಾಡಕ್ಕೆ ಅಂತ ಕೊಟ್ಬಿಟ್ರೆ ನಾವು 1 ಡೈಲಾಗ್ನ 10 ಡೈಲಾಗ್ ಮಾಡ್ಕೊಂಡ್ಬಿಡ್ತೀವಿ, ಯಾಕಂದ್ರೆ ನಾವು ಕಾಣಿಸ್ಕೋಬೇಕು ಅಂತ. ಸೊ ಆ ರೀತಿ ಇಂಪ್ರೂವೈಸ್ ಮಾಡೋದನ್ನ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಟ್ರಿಮೋಟ್ ಮಾಡಿ, ಇಷ್ಟೇ ಸಾಕಪ್ಪ, ಇಷ್ಟೇ ಮಾಡಿ ಸಾಕು ನನಗೆ ಅಂತ ತಗೊಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ಬಹಳ ಕಾನ್ಫಿಡೆಂಟ್ ಇದೆ, ತುಂಬಾ ಎಕ್ಸೈಟ್ ಅಲ್ಲಿ ಇದೀವಿ.
ಈ ಪಾತ್ರದಿಂದ ಒಳ್ಳೆ ಜನಕ್ಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ಎಲ್ಲರೂ ಸೇರಿ ಸೊ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ, ನಿಮ್ಮಿಂದ ನಮಗೂ ಒಳ್ಳೇದಾಗ್ಲಿ. ಸೊ ಸಿನಿಮಾ ನೆಕ್ಸ್ಟ್ ಮಂತ್ 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದೀವಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೀತಾರಾಮ್ ಅವರೇ, ಧನ್ಯವಾದಗಳು. ಉಮೇಶ್ ಕಿನ್ನಾಳ್ ಅವರೇ, ಎಲ್ಲ ಇವರೇ ಮಾತಾಡಿದ್ರು, ಏನ್ ಮಾತಾಡ್ಲಿ ಅಂತ ಮೈಂಡ್ ವಾಯ್ಸ್ ಕೇಳಿಸ್ತಿದೆ. ಏನಿಲ್ರಿ, ಎಲ್ಲ ಅಗದಿ ಮಸ್ತ್ ಮಾತಾಡಕ್ ಬಾಳ ಐತಿ. ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಹರೀಶ್ ಸರ್ಗೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ಗೆ ಧನ್ಯವಾದಗಳು. ಬಹಳ ಖುಷಿ ಆಗತೈತಿ. ಯಾಕಂತಂದ್ರ ಸ್ಪೇಸ್ ಐತಿ ಈ ಸಿನಿಮಾದಾಗ. ಇಷ್ಟ ದಿವಸ ಅಲ್ಲೊಂದೊಂದೊಂದೊಂದು ಚಿಕ್ಕ ಚಿಕ್ಕ ಪಾತ್ರ ಮಾಡ್ಕೊಂಡ್ ಬರಾಕತ್ತಿದ್ವಿ. ಈ ಪಿಕ್ಚರ್ ಒಳಗ ಪ್ರತಿಯೊಬ್ರು ಹೀರೋ, ಯಾರೆಲ್ಲ ಕಲಾವಿದರು ಅದೀವಿ ಎಲ್ರೂ ಹೀರೋ. ಪಿಕ್ಚರ್ನಾಗ ಮುಕ್ಳರೆ ಮಸ್ಕಿರಿ ಐತಿ, ಆಮೇಲೆ ಮುಕ್ಳರೆ ದೆವ್ವ ಅದಾವು, ಅನಾಹುತ ಸೀನ್ಸ್ ಅದಾವು, ಅನಾಹುತ ಡೈಲಾಗ್ ಅದಾವು. ಅಗದಿ ಮಸ್ತ್ ನಂಬರ್ 1 ಸಿನಿಮಾ ಆಗತ್ತನ್ನೋ ಒಂದು ಭರವಸೆ ನಮಗೈತಿ. ಆಮೇಲೆ ಇನ್ನೊಂದೇನಂತಂದ್ರ ಕನ್ನಡ, ತಮಿಳು, ಮಲಯಾಳಂ, ಮರಾಠಿ, ಹಿಂದಿ ಈ ಭಾಷೆದಾಗೂ ಬರಾಕ್ ರೆಡಿ ಆಗೈತಿ ನಮ್ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟ ಮಸ್ತ್ ಸಿನಿಮಾ ಬಂದೈತಿ. ಬಹಳ ಖುಷಿ ಆಗತೈತಿ. ಹರೀಶ್ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀವಿ. ನಮ್ಮ ಸೀನು ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಆಮೇಲೆ ನಮ್ಮ ಚಿಂಟು ಬ್ರೋ, ಅವರು ಸಪೋರ್ಟ್ ಮಾಡಿದ್ರು. ಒಂದ್ ಸಾಂಗ್ನಾಗ ಕಾಣಿಸ್ಕೊಂತಾರ, ಭಾರಿ ಚಲೋ ಡ್ಯಾನ್ಸ್ ಮಾಡಿದ್ರು. ಎಲ್ರಿಗೂ ಅದ್ಭುತವಾದಂತ ಸ್ಪೇಸ್ ಸಿಕ್ಕೈತಿ ಸಿನಿಮಾದಾಗ. ಎಲ್ರು ಜುಲೈ 10ನೇ ತಾರೀಕಿಗೆ ಬಂದು ನಮ್ ಸಿನಿಮಾ ನೋಡಿ ಹೆಂಗೈತಿ ಅಂತ ಹೇಳಿ ಒಂದು ಹುರಿದುಂಬಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳಕತ್ತೀನಿ. ಜುಲೈ 10ನೇ ತಾರೀಕು, ಜುಲೈ 10ನೇ ತಾರೀಕು, ಜುಲೈ 10ನೇ ತಾರೀಕು ಮರ್ಯಾಕ್ ಹೋಗ್ಬಿಡ್ರಿ. ಮುಕ್ಕಳರೆ ಮಸ್ಕಿರಿ ಐತಿ. ಮಸ್ತ್ ಆಯ್ತು ಬಿಡ್ರಿ ನಿಮ್ದು. ಥ್ಯಾಂಕ್ ಯು ಸರ್. ರಾಜೀವ್ ರೆಡ್ಡಿ ಅವರೇ, ನಾನು ಮಾಡಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು ಪ್ರತಿಯೊಬ್ಬರು ಸೇರಿ ಒಟ್ಟಾಗಿ ಕೂತ್ಕೊಂಡು ಮಾಡಿರೋಂಥ ಒಂದು ಸಬ್ಜೆಕ್ಟು. ಸೊ ಇದರಲ್ಲಿ ಎಸ್ಪೆಷಲಿ ನಂದು ಅಂತ ಪರ್ಟಿಕ್ಯುಲರ್ ಆಗಿ ಏನಿಲ್ಲ, ಒಂದು ಜನರಲ್ ಆಗಿ ಒಂದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಕತೆ ಕಟ್ಕೊಂಡು ಹೋಗಿರೋದಕ್ಕೆ ಫುಲ್ಫಿಲ್ ಮಾಡಿರುವಂಥ ನನ್ನ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ರೀತಿಲಿ ಕ್ವಾಲಿಟಿ ಕೊಟ್ಟಂಥ ಟೆಕ್ನಿಷಿಯನ್ಸ್ಗಳು. ಸೊ ಇದೆಲ್ಲ ಮಾಡಿದ್ದಕ್ಕೆ ಇವತ್ತೊಂದು ಔಟ್ಪುಟ್ಟು ಚೆನ್ನಾಗಿ ಬರ್ತಾ ಇದೆ. ಅದ್ರ ಜೊತೆಲಿ ತುಂಬ ಮುಖ್ಯವಾಗಿ ನನಗೆ ಸಪೋರ್ಟ್ ಮಾಡಿದ್ದ ನನ್ನ ಡೈರೆಕ್ಟ್ರು, ನನ್ನ ಫೇವ್ರೆಟ್ ಡೈರೆಕ್ಟ್ರು ಕೋಲಾರ್ ಸೀನು, ಅವ್ರ ಜೊತೆಲಿ ಇದ್ದಿದ್ದಕ್ಕೆ ನನಗೆ ಡೈರೆಕ್ಷನ್ನಲ್ಲಿ ಏನೋ ತೊಂದರೆ ಆಗಿಲ್ಲ. ಈಗ ಏನು ಟೀಸರ್ ನೋಡಿದ್ರಿ, ಈಗ ನೆಕ್ಸ್ಟ್ ಒಂದು ಅನದರ್ ಒಂದು 15-20 ಡೇಸಲ್ಲಿ ಮತ್ತೆ ಒಂದು ಐಟಮ್ ಸಾಂಗ್ ಅಂತ ಇದೆ, ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಅದಾದ ನಂತರ ಸುದೀಪ್ ಅವ್ರ ಕೈಯಲ್ಲಿ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಇದ್ದೀವಿ. ಮೇ ಬಿ ಜುಲೈ ಫಸ್ಟ್ ವೀಕ್. ಆನಂತರ ಜುಲೈ 10th ರಿಲೀಸ್ ಮಾಡೋಣ ಅಂತ ಎಲ್ಲ ಪ್ಲಾನಿಂಗಲ್ಲಿದೆ. ಬೇರೆ ಏನಾದರೂ ಕೇಳ್ಬೋದು ಸರ್? ಹೌದು ಸರ್, ಮೊದಲನೇ ಡೈರೆಕ್ಷನ್ ಸರ್. ಇದರಲ್ಲಿ ಡೈರೆಕ್ಷನ್ನು ಅಂತ ಏನು ಎಲ್ಲೂ ಅನಿಸಿಲ್ಲ ನನಗೆ ಗೊತ್ತಿರೋಂಗೆ. ನಮ್ಮ ಟೀಮ್ಮೇಟ್ಸ್ ಆಗಲಿ, ನಮ್ಮ ಆ್ಯಕ್ಟರ್ಸ್ಗಳಾಗಲಿ ಅಥವಾ ಟೆಕ್ನಿಷಿಯನ್ಸಲ್ಲಾಗಲಿ ಎಲ್ಲ ಒಟ್ಟಿಗೆ ಜೊತೆಲಿ ಇದ್ದು ನಾವು ಆ್ಯಕ್ಟ್ ಮಾಡ್ತಾ ಇದ್ವಿ, ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಆಲ್ಸೋ ಟೆಕ್ನಿಷಿಯನ್ಸ್ ಈ ಥರ ಬರಲಿ ಅಂತ ಹೇಳ್ಕೊಡ್ತಾಯಿದ್ರು. ಪ್ಲಸ್ ನಮ್ಮ ಕೋ ಡೈರೆಕ್ಟ್ರು ಎಲ್ಲ ಒಂದು ಲೊಕೇಶನಿಂದ ಹಿಡಿದು ಪ್ರತಿಯೊಂದು ಎಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ರೆಡಿ ಮಾಡ್ತಿದ್ರು. ಸೊ ಇಲ್ಲಿ ನಾವು ಡೈರೆಕ್ಷನ್ ಮಾಡಿದ್ವಿ ಅಂತಲೇ ಅನಿಸಿಲ್ಲ, ಜಸ್ಟ್ ಒಂದು ಸಿನಿಮಾನ ಫನ್ ಆಗಿ ಎಂಜಾಯ್ ಮಾಡಿದ್ವಿ ಅಂತ ಅನಿಸ್ತಾ ಇದೆ ನನಗೆ. ಸರ್, ನಮ್ಮ ಬಾಯ್ಸೆ ಅಂತಲ್ಲ, ಎಲ್ಲ ಬಾಯ್ಸಲ್ಲೂ ಕೆಲವೊಂದು ಇರುತ್ತೆ, ರಿಕ್ವೈರ್ಮೆಂಟ್ಸು, ತೊಂದರೆಗಳಿರುತ್ತೆ. ಅದರಲ್ಲೇ ಕೆಲವೊಂದು ಕಾಂಪ್ರಮೈಸ್ ಆಗ್ತಾರೆ, ಕೆಲವೊಬ್ರು ಕಾಂಪ್ರಮೈಸ್ ಆಗಲ್ಲ. ಅದೆಲ್ಲ ಆದರೆ ಏನಾಗುತ್ತೆ, ಆಗದೆ ಹೋದ್ರೆ ಏನಾಗುತ್ತೆ ಅನ್ನೋದು ಸುಮಾರು ವಿಷಯಗಳಿರುತ್ತೆ. ನಮ್ಮ ಸಿನಿಮಾದಲ್ಲಿ ಒಂದಷ್ಟು ಕಾಂಪ್ರಮೈಸ್ನೆಸ್ಸು ಇದೆ, ಕಾಂಪ್ರಮೈಸ್ ಆಗಿಲ್ಲದಿರೋದು ಇದೆ. ಅದೇ ಒಂದು ಸಿನಿಮಾ ಮುಂದಕ್ಕೆ ತೊಗೊಳೋದು ಸರ್. ಆರ್ಆರ್ ಸಿನಿಮಾದಲ್ಲಿ ಒಂದು ಸಣ್ಣದೊಂದು ತಪ್ಪು ನಡೆಯುತ್ತಂದ್ರೆ, ಐ ಮೀನ್ ಒಂದು ಕುಡ್ತಾನೆ ಇರ್ಬೋದು ಅಥವಾ ಬೇರೆ ಏನೋ ಒಂದು ಮಿಸ್ಟೇಕ್ ಆಗಿ ಒಂದು ಕೋಪನ ಬುದ್ಧಿ ಕೇಳ್ಕೊಡುವಂಥದ್ದು, ಆ ಥರ ಇದ್ದಾಗ ನಡೆಯುವಂಥ ಒಂದು ಇನ್ಸಿಡೆಂಟಲ್ಲಿ ಒಂದು ಹಾರರ್ ಎಲಿಮೆಂಟಲ್ಲಿ ಸಿಗಾಕೊಳ್ತಾರೆ. ಅಲ್ಲಿಂದ ಏನಾಗುತ್ತೆ ಅನ್ನೋದೇ ಒಂದು ಸಿನಿಮಾ ಇರುತ್ತೆ ಸರ್. ಸರ್, ಮಡಿಕೇರಿ ಮತ್ತು ಬ್ಯಾಂಗ್ಳೂರು ಆಲ್ಮೋಸ್ಟ್ ಆಲ್ರೆಡಿ ಸರ್ ಪ್ಲೇಸ್.
ಸರ್ ಎಲ್ಲ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ವರ್ಕ್ ಮಾಡೋದು ಸರ್. ತುಂಬ ರಿಸ್ಕ್ ಪ್ಲೇಸ್ಗಳಲ್ಲಿ, ತುಂಬ ಹೊಳೆ, ಒಂದು ಫಾಲ್ಸು ಅಂಥ ಜಾಗದೆಲ್ಲ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾಗಳು, ಆಮೇಲೆ ಎಲ್ಲದಕ್ಕೂ ಎಲ್ಲ ಸರ್ ನಮ್ಮ ಪ್ರಮೋದ್ ಅವರು ಸೂಪರ್ ಸಪೋರ್ಟ್ ಮಾಡಿದ್ರು. ಪ್ಲಸ್ ಅದ್ರ ಜೊತೆಲಿದ್ದ ಟೆಕ್ನಿಷಿಯನ್ಸ್ಗಳು ನಮಗೆ ಭಯ ಆಗ್ತಿತ್ತು. ಒಂದ್ಸಲ ರಾಕ್ಲೈನ್ ಸ್ಟುಡಿಯೋದಲ್ಲಿ ಎಲ್ಲ ಫೈರಿಂಗ್ ಇತ್ತು, ಬೆಂಕಿ ಹಚ್ಚಬೇಕಾಗಿತ್ತು. ಅದು ಆಲ್ಮೋಸ್ಟ್ 8 ತನಕ ಬೇರೆ ಹೊರಟೋಗಿತ್ತು. ನಮಗೆ ತುಂಬ ಗಾಬರಿ. ಪ್ಲಸ್ ಆರ್ಟಿಸ್ಟ್ಗಳನ್ನ ನಿಲ್ಸ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲರೂ ಇದ್ದಾರೆ, ಫುಲ್ ಕ್ಲೋಸ್ ಆಗಿತ್ತು. ಬಟ್ ಸ್ವಲ್ಪ ನರ್ವಸ್ಸು, ಭಯ ಎಲ್ಲ ಇತ್ತು. ಬಟ್ ಆದ್ರೂ ಎಲ್ಲ ಧೈರ್ಯದ ಮೇಲೆ ಎಲ್ಲರೂ ಆರ್ಟಿಸ್ಟ್ಗಳು ಧೈರ್ಯ ಕೊಟ್ಟರು. ಕೆಲವೊಂದು ಡೀಪ್ ಪಾಯಿಂಟ್ ಆಲ್ಮೋಸ್ಟ್ ಬಿದ್ದರೆ ಒಂದು 4,000 ಅಡಿ ಡೀಪ್ ಇತ್ತು. ಅಲ್ಲಿ ನಮ್ಮ ಆರ್ಟಿಸ್ಟು ಸಿದ್ದವರು ಬೀಳ್ಬೇಕಾಗಿತ್ತು. ಅಂದರೆ ಎಲ್ಲ ತುಂಬ ಥರದ ರಿಸ್ಕ್ಗಳು ತೊಗೊಂಡಿದ್ದೀವಿ. ಅದಕ್ಕೆಲ್ಲ ಥರದ್ದು ಆರ್ಟಿಸ್ಟಿಂದ ಮತ್ತು ಟೆಕ್ನಿಷಿಯನ್ಸಿಂದ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಇದೆ ಸರ್. ಸರ್ 2 ಸಾಂಗ್ ಇದೆ ಸರ್, 1 ಬಿಟ್ ಸಾಂಗ್ ಇದೆ ಸರ್. ಒಂದು ಟೈಟಲ್ ಟ್ರ್ಯಾಕು, ಇನ್ನೂ ಒಂದು ಐಟಮ್ ಸಾಂಗು, ಇನ್ನೊಂದು TTಯಲ್ಲಿ ಒಂದು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋದು ಒಂದು 1.5 ಮಿನಿಟ್ ಸಾಂಗ್ ಬರುತ್ತೆ ಸರ್. ಎಸ್ ಸರ್. ನಿಜವಾಗ್ಲೂ ಸರ್. ಆ್ಯಕ್ಚುಲಿ ಇದೇನಂತಂದರೆ ಈ ಸ್ಟೋರಿ ಬಂದು ನಾವು ನಮ್ಮ ಫ್ರೆಂಡ್ಸ್ಗಳು ನಡೆದಿರೋಂಥ ರಿಯಲ್ ಇನ್ಸಿಡೆಂಟ್ಸು, ನಮ್ಮ ಸ್ಟೋರಿ. ಈಗೇನು ನಾವು ರಿಯಲ್ ಆಗಿ ಒಂದಷ್ಟು ಟ್ರಿಪ್ಗಳು ಮಾಡ್ತಾ ಇದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಹಾಗಾಗಿ ಆ ಬೇಸ್ ಮೇಲೇ ಅದ್ರ ಮೇಲೆ ಒಂದು ಲೈನ್ ಮಾಡಿಕೊಂಡು ಸ್ವಲ್ಪ ಕಮರ್ಷಿಯಲ್ ಟೆಸ್ಟ್ ಮಾಡಿದ್ವಿ ಸರ್. ಆ ಥರ ಇಲ್ಲ ಸರ್, ನಮ್ದು ಬೇರೆ ಥರನೇ ಬರುತ್ತೆ. ಸತ್ಯವಾಗಲ್ಲ ಸರ್. ಅಂದರೆ ಹಾರರಲ್ಲಿ ಸಿಗಾಕೊಂಡಿರೋ ಇನ್ಸಿಡೆಂಟ್ಗಳಾಗಿದೆ. ಬಟ್ ಒಂದು ಕಾಡಲ್ಲಿ ಒಂದ್ಸರಿ ಇದೇ ಥರ ಆಗುತ್ತೆ ನಮಗೆ. ಎಲ್ಲ ಒಂದು ಮಾರ್ಕಿಂಗ್ ಹಾಕೊಂಡು ಹೋಗಿರ್ತೀವಿ. ಬಟ್ ಲೇಟ್ ನೈಟ್ ಆಗಿ ಹೋಗಿದಾಗ ಕತ್ಲಲ್ಲಿ ಗೊತ್ತಾಗದೆ ಆಮೇಲೆ ಸೌಂಡ್ಸ್ಗಳು ಇದಕ್ಕೆಲ್ಲ ಸ್ವಲ್ಪ ದಿಕ್ಕಾಪಲ ಬಿಟ್ಟಿದ್ವಿ. ಸೊ ಹಂಗಾಗಿ ಅಲ್ಲಿಂದ ಈಚೆ ಬರೋದು ಒಂದು ಕಷ್ಟಕರವಾದ ವಿಚಾರ ಆಗಿತ್ತು ನಮಗೆ. ಬಟ್ ಎನಿವೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಏನೇನೋ ಮಾಡಿ ಬಂದ್ವಿ. ಸೊ ಆ ಎಲಿಮೆಂಟ್ಸ್ಗಳು ಇಲ್ಲಿ ಸಿಗುತ್ತೆ ಸರ್ ನೋಡೋದಕ್ಕೆ. ಯಾವಾಗ ಶುರು ಆಗಿದ್ದು ಫಿಲಮ್ ಇದು? ಸರ್ ಒಂದು 2 years ಬ್ಯಾಕ್ ಸರ್, 2 years ಬ್ಯಾಕ್. ಆಗ್ತಾ ಇಲ್ಲ ಬೇಕೇ ಬೇಕು ಸಬ್ಕ್ಯಾಪ್ಷನ್. ಅಂದರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಬೇಕು ಬೇಕು ಅನ್ನೋ ಒಂದು ಇದಿರುತ್ತೆ ಸರ್. ಒಂದು ತುಡಿತಾನೋ ಅಥವಾ ಏನೋ ಒಂದು ಹೇಳ್ತಾರೆ. ಈಗ ಕುಡಿತಾ ಇರೋನ್ಗೆ ಇನ್ನೂ ಬೇಕು ಬೇಕು ಅಂತ ಅನಿಸ್ತಿರುತ್ತೆ. ದುಡ್ಡು ಇಲ್ಲದೆ ಇರೋರಿಗೆ ಇನ್ನೂ ದುಡ್ಡು ಬೇಕು ಬೇಕು ಅನಿಸ್ತಿರ್ತಾರೆ. ಅಕಸ್ಮಾತ್ ಪೊಲೀಸ್ ಕುಡಿದು ಸಿಗಾಕೊಳ್ತಾರೆ, ಅದು ಇನ್ನೂ ಮಾಡ್ತಾನೆ ಇರ್ತಾರೆ. ಸೊ ಯಾರ್ಯಾರಿಗೆ ಏನೇನು ಬೇಕು ಅನಿಸುತ್ತೆ, ಇನ್ನೂ ಆಗ್ತಾ ಇಲ್ಲ ಬೇಕೇ ಬೇಕು, ಆಗ್ತಾ ಇಲ್ಲ ಬೇಕೇ ಬೇಕು ಅನ್ನೋದು, ಸಾಲ್ತಾ ಇಲ್ಲ ಬೇಕೇ ಬೇಕು ಅನ್ನೋದು ಎರಡು ಒಂದೇ ಮೀನಿಂಗ್ ಬರ್ತಲ್ಲ ಸರ್. ಕಾಂಪ್ರಮೈಸ್ ಮಾಡಕ್ ಆಗ್ತಾ ಇಲ್ಲ ಅಂತಲ್ಲ, ಮಾಡ್ಬೋದು. ಬಟ್ ಮಾಡ್ಕೊಂಡಿಲ್ವಲ್ಲ, ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ. ಒಂದು ಹುಡುಗಿ ಅನ್ನೋದಕ್ಕಿಂತ ಇಡೀ ಪಿಕ್ಚರ್ನಲ್ಲಿ ಅವ್ರದ್ದೇ ಮೇಜರ್ ಒಂದು ಟರ್ನಿಂಗ್ಸ್ ಅಂಡ್ ಟ್ವಿಸ್ಟರ್ಸ್ ಇರೋದು. ಬಟ್ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಇವತ್ತರೆಗೂ ಅವ್ರಿಗೆ ಏನಂತನೂ ಗೊತ್ತಿಲ್ಲ ಸ್ಟೋರಿ. ನಾವೇನಂತೂ ಹೇಳಿಲ್ಲ, ಈ ಥರ ಮಾಡಿ ಅಂತ ಮಾಡಿಸ್ಕೊಂಡಿದ್ದೀವಿ. ಬಟ್ ಇಡೀ ಪಿಕ್ಚರ್ನ ಕರ್ಕೊಂಡು ಹೋಗೋದೇ ಅವರು. ಸೆನ್ಸರ್ ಅಪ್ಲೈ ಮಾಡಿದ್ವಿ ಸರ್. ಮೇ ಬಿ 1-3-4 ಡೇಸಲ್ಲಿ ಸಿಗ್ಬೋದು ಸರ್. ಅಂಥ ವಲ್ಗರಿಟಿ ಏನಿಲ್ಲ ಸರ್, ಆಮೇಲೆ ಅಂಥ ಬ್ಲಡ್ ಶೇಡ್ಸ್ ಏನಿಲ್ಲ. ಸೊ ನನ್ನ ಪ್ರಕಾರ US ಸಿಗ್ಬೋದು ಸರ್. ಅಲ್ಲ ಸಿಗ್ಬೋದು, ಹಂಗೆ ಇದೆ. ಹಂಗಾಗಿ ಅವರು ನಾನು ಸುಮಾರು ಜಸ್ಟ್ ಮದುವೆ ಟೈಮಿಂದ ನಾನು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅವ್ರಿಗೆ. ಹಂಗಾಗಿ ಈ ಸಿನಿಮಾ ನಾನು ಮಾಡಬೇಕು ಅಂದಾಗ ನಾನು ಜೊತೆಲಿ ಇರ್ತೀನಿ, ನಾನು ಮಾಡ್ತೀನಿ, ನನ್ನ ಜೊತೆಲಿ ಯಾವುದೇ ನನಗೆ ಈಗೋ ಇರಲ್ಲ, ನಿನ್ನ ಜೊತೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಜೊತೆಲಿ ಇದ್ಕೊಂಡು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಬಂದು ನಿಲ್ಸಿದ್ವಿ. ಓಕೆ, ಮಾತಾಡಿ ಸಿನಿಮಾ ಬಗ್ಗೆ. ಸಿನಿಮಾ ಬಗ್ಗೆ ಆಲ್ರೆಡಿ ನಿರ್ದೇಶಕರು ಹೇಳಿದ್ದಾರೆ, ಇನ್ನು ನಾವು ಹೇಳೋದಂತೆ ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಓಕೆ, ಕೋಲಾರ್ ಸೀನು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ತಮಗೂ ಕೂಡ. ಲೋಕಿ ಅವರು ಈಗಾಗಲೇ ದಾರಿ ಯಾವುದಯ್ಯ ವೈಕುಂಠಕ್ಕೆ, ಕಾಕ್ಟೈಲ್ ಸಿನಿಮಾಗಳಿಗೆಲ್ಲ ಸಂಗೀತ ನಿರ್ದೇಶನ ಮಾಡಿದ್ದೀರಿ. ಈ ಸಿನಿಮಾದ ಸಂಗೀತ ಜೊತೆಗೆ ನಾವು ಟೈಟಲ್ ಟ್ರ್ಯಾಕ್ ನೋಡಿದ್ವಿ, ಚಂದನ್ ಶೆಟ್ಟಿ ಅವ್ರ ಹತ್ರ ಎಲ್ಲ ಹಾಡಿಸಿದ್ದೀರಿ. ಹೌ ಸ್ಪೆಷಲ್ ಇಸ್ ದಿಸ್? ಎಲ್ಲರಿಗೂ ನಮಸ್ಕಾರ. ನಾನು ಲೋಕಿ ತವಸಿ ಅಂತ, ಸಂಗೀತ ನಿರ್ದೇಶಕ. ಈ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಫಸ್ಟ್ ಟೈಮ್ ಸಾರ್ ಆಫೀಸಲ್ಲಿ ನಾನು ಮೀಟ್ ಮಾಡಿದಾಗ ಫುಲ್ ಎನರ್ಜೆಟಿಕ್ ಆಗಿದ್ರು ಸಾರು ತುಂಬ. ಆಮೇಲೆ ನಾನು ಫಸ್ಟ್ ಸಾಂಗ್ ಸ್ಟಾರ್ಟ್ ಮಾಡೋದು ಸ್ಟೋರಿ ಡಿಸ್ಕಷನ್ ಇಂತ ಮುಂಚೆ.
ಅಂಡ್ ಹಾಡು ಏನು ಇಷ್ಟು ಚೆನ್ನಾಗಿ ಬಂದಿದೆ, ಐ ವಿಲ್ ಗಿವ್ 100% ಕ್ರೆಡಿಟ್ಸ್ ಟು ಮೈ ಡೈರೆಕ್ಟರ್ ಹರೀಶ್ ಸರ್. ಅದೇ ಒಂದು ಐಡಿಯಾ ಇತ್ತು, ಸಾಂಗ್ ಮಾಡೋ ಮುಂಚೆಯಿಂದ 2 ಹಾಡು ಕಂಪೋಸ್ ಮಾಡಿದ್ದು. 2 ಹಾಡ್ಗೂ ಒಂದು ಕ್ಲಿಯರ್ ಐಡಿಯಾ ಇತ್ತು, ಇದೇ ತರ ಬೇಕು, ಈ ಹಾಡು ಈ ತರ ಇರುತ್ತೆ ಐಡಿಯಾ, ಈ ಹಾಡು ಐಟಮ್ ಸಾಂಗ್ ಒಂದು ಬೇಕು, ಇಷ್ಟೇ ಕಮರ್ಷಿಯಲ್ ಆಗಬೇಕು, ಈ ಎಲಿಮೆಂಟ್ಸ್ ಬೇಕಂತ. ಐ ಹೋಪ್ ಐ ಸ್ಯಾಟಿಸ್ಫೈಡ್ ಹಿಮ್. ಆಮೇಲೆ ನನ್ನೊಂದು ಇತ್ತು ಸರ್, ನನ್ನ ಮೇಕಿಂಗ್ ಮಾತ್ರ ಚೆನ್ನಾಗಿ ಮಾಡ್ಕೊಡಿ, ನನ್ನ ಹಾಡುಗಳಿಗೆ ಒಂದು ಮೇಕಿಂಗ್ ಚೆನ್ನಾಗಿ ಬಂದ್ಬಿಟ್ರೆ ಒಂದೊಳ್ಳೆ ಹಿಟ್ ಕೊಡ್ಬೋದು ಅಂತ. ಸರ್ ಏನು ಹೇಳಿದ್ರು ಅದಕ್ಕಿಂತ ಚೆನ್ನಾಗಿ ಇನ್ನೂ ಬ್ಯೂಟಿಫುಲ್ ಆಗಿ ನಾವು ಸಿಕ್ಕಿದಾಗೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತಾನೆ ಇದ್ದು. ಇವಾಗ ಇದು ಜನರ ಕಡೆ ಬರೋ ತರ ಇದೆ. ಅಂಡ್ ಆರ್ಟಿಸ್ಟ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸೀನು ಸರ್ ಫಸ್ಟ್ ಡೇ ಇಂದನೂ ನಮಗೆ ಅಂದ್ರೆ ಆ ಇನ್ಸ್ಪಿರೇಷನ್ ಹಾಡಲ್ಲಿ. ಇನ್ನೊಂದು ಹಾಡು ತುಂಬಾ ಚೆನ್ನಾಗಿದೆ, ನಮ್ಮ ಐಟಮ್ ಸಾಂಗ್ ಇದೆ, ದಟ್ಸ್ ರಿಯಲಿ ವೆರಿ ನೈಸ್. 2 ಹಾಡು ಚೆನ್ನಾಗಿ ಬರೋದಕ್ಕೆ ಆ ಡಿಸ್ಕಷನ್, ಗ್ರೂಪ್ ಡಿಸ್ಕಷನ್ ಪ್ರತಿ ಹಂತದಲ್ಲೂ ನಾವು ಇದು ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ, ಥ್ಯಾಂಕ್ ಯು ಫಾರ್ ದ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಮೇಕಿಂಗ್ ಮೇಡಮ್, ಎಲ್ಲರಿಗೂ ಥ್ಯಾಂಕ್ ಯು ಸರ್. ಇನ್ನೊಂದು ಹಾಡು ಆಂಥೋನಿ ದಾಸ್ ಅವರು ಹಾಡಿದ್ದಾರೆ, ಮೇಲ್ ವರ್ಷನ್. ಫೀಮೇಲ್ ವರ್ಷನ್ ಬಂದು ಐಶ್ವರ್ಯ ರಂಗರಾಜನ್ ಅಂತ ಹಾಡಿದ್ದಾರೆ. ಆ ಹಾಡು ಇಷ್ಟರಲ್ಲಿ ರಿಲೀಸ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಅದೊಂದು ಐಟಮ್ ಹಾಡು ನಮ್ಮ ಲೀಡ್, ನಮ್ಮ ಅಪ್ಕಮಿಂಗ್ ಹೀರೋ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಸರ್ ವರ್ಕ್. ಥ್ಯಾಂಕ್ ಯು ಸರ್. ರೀ ರೆಕಾರ್ಡಿಂಗ್ ಬಂದು ತ್ಯಾಗರಾಜ್ ಅಂತ, MS ತ್ಯಾಗರಾಜ್ ಅಂತ ಅವ್ರು ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಲೋಕಿ ಅವರೇ, ಥ್ಯಾಂಕ್ ಯು ಸೀನು ಸರ್. ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನಮ್ಮ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಾವೆಲ್ಲರೂ ನಮ್ಮ ಹರೀಶ್ ಸರ್ ಹೇಳ್ದಂಗೆ ನಮ್ಮ ಕೆಲಸ ಏನಿದೆ, ನಮ್ಮ ಪಾತ್ರ ಏನಿದೆ, ಅದನ್ನ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಚೆನ್ನಾಗಿ ನಾವು ಮಾಡಿದೀವಿ. ಮೇನ್ ನಾವು ಹರೀಶ್ ಸರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ಬೇಕು, ಯಾಕಂದ್ರೆ ಹೀಸ್ ಬೀಯಿಂಗ್ ಅ ಹ್ಯೂಜ್ ಬಿಸ್ನೆಸ್ ಮ್ಯಾನ್. ಅವ್ರು ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಡೈರೆಕ್ಟ್ ಮಾಡಬೇಕು, ಒಂದು ಒಳ್ಳೆ ಚಿತ್ರ ಕನ್ನಡ ಇಂಡಸ್ಟ್ರಿ ಕೊಡಬೇಕು ಅಂತ ಒಂದು ಅದ್ಭುತವಾದ ಕತೆ ಮಾಡಿದ್ದಾರೆ. ಒಂದು ಅದ್ಭುತವಾದ ಸಿನಿಮಾ ಮಾಡಿ ಇವತ್ತು ರಿಲೀಸಿಗೆ ಬಂದಿದೆ. ಟೀಸರ್ ಮತ್ತೆ ಮ್ಯೂಸಿಕ್ ಸಾಂಗ್ ಎಲ್ಲ ನೀವೇ ನೋಡಿದ್ರಿ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾ ಟೆಕ್ನಿಷಿಯನ್ಸ್ ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಆಗಿ ಸಿನಿಮಾ ಮೂಡ್ ಬಂದಿದೆ. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಮ್ ಸಿನಿಮಾ ಜುಲೈ 10 ರಿಲೀಸ್ ಆಗ್ತಾ ಇದೆ. ಇಡೀ ಇಂಡಿಯನ್ ಫಿಲಂ ಇಂಡಸ್ಟ್ರಿ ಹಿಸ್ಟ್ರಿಲಿ ಈ ತರ ಒಂದು ವಿಭಿನ್ನವಾದ ಕತೆ ಬಂದಿಲ್ಲ. ಸೊ ನಾವು ಅದನ್ನ ನಮ್ ಸಿನಿಮಾ ಮೂಲಕ, ನಾವು ನಮ್ ಕನ್ನಡ ಇಂಡಸ್ಟ್ರಿ ಮೂಲಕ ನಾವು ನಮ್ ದೇಶಕ್ಕೆ ಕೊಡ್ತಾ ಇದೀವಿ ಅನ್ನೋದು ನಮ್ಗೆ ಬಹಳ ಹೆಮ್ಮೆ. ಸೊ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಿನಿಮಾ ನೋಡಿ, ಎಲ್ಲರೂ ಟೀಸರ್ಸ್, ಟ್ರೈಲರ್ ಮತ್ತೆ ಸಾಂಗ್ಸ್ ರಿಲೀಸ್ ಆದಾಗ ದಯವಿಟ್ಟು ಎಲ್ಲ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರು? ಸಿದ್ದಣ್ಣ ಬಂದಿದ್ದಾರೆ. ಓಕೆ, ಸಾಮ್ರಾಟ್ ಅವರೇ, ಆಲ್ ದ ವೆರಿ ಬೆಸ್ಟ್ ಟು ಯು. ಈ ಸಿನಿಮಾಯಿಂದ ಕೂಡ ನಮ್ಗೆ ಒಳ್ಳೆ ಹೆಸರು ಬರಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ಸೊ ಇಲ್ಲಿ ಗಜೇಂದ್ರ ಅವ್ರನ್ನ ಮಾತನಾಡ್ಸೋಣ. ಸೊ ಎಲ್ಲರೂ ಸೇರ್ಕೊಂಡು ಏನೋ ಒಂದು ಒಳ್ಳೆ ಮೋಡಿ ಮಾಡಿದಿರಿ, ಟಿಟಿಲೆಲ್ಲ ಬಿದ್ದೋಗ್ತಾ ಇದ್ರಿ. ಸೊ ನಿಮ್ದು ಬೇರೆ ಬೇರೆ ತರ ಸೀನ್ಸ್ ಎಲ್ಲ ನೋಡ್ತಾ ಇದ್ವಿ. ಸೊ ತಮ್ಮ ಪಾತ್ರ ಹಾಗೆ ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ. ಈ ಚಿತ್ರದ ಬಗ್ಗೆ ಹೇಳಕ್ಕೂ ಮೊದಲು ನಾನು ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ಹರೀಶ್ ಸರ್ ಇರ್ಬೋದು, ಉಜ್ವಲ ಮೇಡಮ್ ಇರ್ಬೋದು, ನಾವು ಸಿನಿಮಾದಲ್ಲಿ ಅಥವಾ ಏನೋ ಒಂದು ಪಾತ್ರ ಕೊಟ್ಟಾಗ ನಾವು ಕ್ಯಾಮರದ ಮುಂದೆ ತುಂಬಾ ಚೆನ್ನಾಗಿ ಅಥವಾ ಫ್ರೀಯಾಗಿ ಮಾಡಕ್ಕಾಗದ ಕಾರಣ ಫಸ್ಟ್ ಮುಖ್ಯವಾಗಿ ಡೈರೆಕ್ಟರ್ ಆಗಿರ್ತಾರೆ. ಯಾಕಂದ್ರೆ ಅವರು ನಮಗೆ ಫ್ರೀನೆಸ್ ಎಷ್ಟು ಕೊಡ್ತಾರೋ ಅದ್ರ ಮುಂದ್ಗಡೆ ಅವ್ರು ಎಷ್ಟು ನಾವು ಫ್ರೀನೆಸ್ ಕೊಡ್ತಾರೋ ಅಷ್ಟು ನಾವು ಫ್ರೀಯಾಗಿ ಆಕ್ಟಿಂಗ್ ಮಾಡ್ತೀವಿ. ಅವ್ರೊಂಥರ ನಮ್ನ ಹಿಡಿದಿಟ್ಕೊಂಡ್ರೆ ನಮಗೆ ಆಕ್ಟಿಂಗ್ ಅಲ್ಲಿ ಯಾವುದೇ ಒಂದು ಹಾವಭಾವ ಇರ್ಬೋದು ಅಥವಾ ನವರಸ ಯಾವುದೇ ಇರ್ಬೋದು, ಅದನ್ನ ಮಾಡಕ್ಕೆ ಒಂಥರ ಆ ಕಡೆ ಹಿಜುಗು ಮುಜುಗು ಆಗುತ್ತೆ. ಆ ರೀತಿಲಿ ನಾನು ಡೈರೆಕ್ಟರ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಖುಷಿಯಾಗಿದೆ ಸರ್. ಇನ್ನೊಂದು, ನೀವು ನಮ್ಗೆ ಈ ಸಿನಿಮಾದಲ್ಲಿ ಕರೆದು ಒಂದು ಅವಕಾಶ ಕೊಟ್ಟು ಒಂದಷ್ಟು ದಿನ ಕೆಲಸ ಕೊಟ್ಟು ಆಮೇಲೆ ಟ್ರೀಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಮಡಿಕೇರಿಗೆ ಹೋಗಿದ್ವಿ, ಎಲ್ಲ ಕಡೆ ಶೂಟಿಂಗ್ ಮಾಡ್ತಾ ಇದ್ವಲ್ಲ, ನಾವೊಂಥರ ಟ್ರಿಪ್ ತರ ಹೋಗಿದ್ವಿ, ಟ್ರಿಪ್ ತರ ಬಂದ್ವಿ. ಅವರು ಮಜಾ ಮಾಡ್ತಿದ್ರು, ನಾವು ಮಜಾ ಮಾಡ್ತಿದ್ವಿ. ಒಂದು ಶೂಟಿಂಗ್ ಮುಗಿದೋಯ್ತು. ಚಿತ್ರ ಕೂಡ, ಟ್ರೇಲರ್ ಇದು ಟೀಸರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ರಿಚ್ನೆಸ್ ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಸಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಎಣ್ಣೆ ಹೊಡೆಯೋದಿದೆ, ಆದ್ರೆ ಪೂರ ಇಲ್ಲ. ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಎಣ್ಣೆ ಹೊಡೆಯೋದಿದೆ. ಫಸ್ಟ್ ಸರ್ ಫೋನ್ ಮಾಡಿದಾಗ ಅದನ್ನೇ ಹೇಳಿದ್ರು, ಗಜ ನಿಮ್ದು ಎಣ್ಣೆ ಹೊಡೆಯೋದು ಯಾವುದೋ ಒಂದು ಡ್ಯಾನ್ಸ್ ನೋಡಿದ್ದೆ ನಾನು,
ಅದು ಬೇಕು ಇದರಲ್ಲಿ ಅಂತ ಅವ್ರು ಫಸ್ಟ್ ಹೇಳಿದ್ದೆ ಆ ಮಾತು ಅವರು. ಹಾಗಂತ ಹೇಳಿ ಎಲ್ಲ ಎಣ್ಣೆ ಹೊಡೆಯೋ ಸೀನೇ ಇಲ್ಲ, ಬೇರೆ ಬೇರೆ ರೀತಿ ಇದೆ. ಎಲ್ಲ ಅವಶ್ಯಕತೆ ಇದೆಯೋ ಅಲ್ಲಿ ಎಣ್ಣೆ ಹೊಡಿಸಿದ್ದಾರೆ. ಅಂದ್ರೆ ನನಗೊಬ್ಬನಿಗೆಲ್ಲ ಎಲ್ರಿಗೂ ಅಲ್ಲಲ್ಲಿ 30-30ನಾ? 30 ಆಗ್ಬೋದು, 90 ಆಗಿದೆ. ಕೆಲವು ಕಡೆ ಕ್ವಾರ್ಟರ್ ಏನೇನು ಘಟನೆಗಳು ನಡೆದಿದ್ದಾವೆ. ಅಂದ್ರೆ ಸಿನಿಮಾದ ಒಳಗಡೆ ಕೊನೆಗೆ ಪಾರ್ಟಿ ಕೂಡ ನಿಜವಾಗಿ ಮಾಡಿಸಿದ್ದಾರೆ, ಅದು ಖುಷಿ ಇದೆ ಸಿನಿಮಾ ಮುಗಿದಾದ್ಮೇಲೆ. ಥ್ಯಾಂಕ್ ಯು ಗಜೇಂದ್ರ ಅವರೇ, ಆಲ್ ದ ವೆರಿ ಬೆಸ್ಟ್ ಟು ಯು. ಸುಪ್ರೀತ್ ಕಾಟಿ ಅವರೇ, ಸೊ ತಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಿ? ಮೊದಲನೇದಾಗಿ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳು. ಜೊತೆಗೆ ನಮ್ಮ ಹರೀಶ್ ಸರ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಸ್ಕ್ರಿಪ್ಟ್ ಹೇಳಕ್ಕೆ ಹರೀಶ್ ಸರ್ ಡೈರೆಕ್ಟ್ ಒಂದು ಆಫೀಸಿಗೆ ಕರೆದ್ರು. ಸೊ ಅಲ್ಲೇ ಫ್ರೆಂಡ್ಲಿ ಆಗಿ ತುಂಬಾ ಚೂರು ಹೀಗೆ ಇಟ್ಕೊಳ್ಳಿ. ಅಲ್ಲೇ ತುಂಬಾ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡಿದ್ರು. ಸೊ ಎಲ್ಲೂ ರಿಸ್ಟ್ರಿಕ್ಷನ್ ಅನ್ನೋದು ಇಲ್ವೇ ಇಲ್ಲ. ಆ ಕತೆ ಸ್ಟಾರ್ಟ್ ಆದಂಗಿಂದ ಹಿಡಿದು ಶೂಟಿಂಗ್ ಅಲ್ಲೂ ಕೂಡ ಎಲ್ಲೂ ರಿಸ್ಟ್ರಿಕ್ಷನ್ ಇರಲಿಲ್ಲ. ಸೊ ನಮ್ದೇ ಒಂದಷ್ಟು ಡೈಲಾಗ್ಸ್ ಓನ್ ಆಗಿ ಹೇಳಿದ್ರೆ ಅದನ್ನು ತೊಗೊಂಡೇ ಮಾಡ್ರೋ ಸೂಪರ್ ಆಗಿದೆ ಅಂತ ಯಾವಾಗ್ಲೂ ಒಳ್ಳೆ ಜೋಸ್ ಕೊಡ್ತಾ ಇದ್ರು. ಪೇಷನ್ಸ್ ಅಂತೂ ಸರ್ ಎಲ್ಲೂ ಕಳ್ಕೊಂಡಿಲ್ಲ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಇನ್ಸಿಡೆಂಟ್ ಆಯ್ತು. ಅವ್ರು ನನ್ಗೆ ಯಾವಾಗ್ಲೂ ಬಟ್ಟೆ ಕ್ರೇಜ್ ಜಾಸ್ತಿ. ಈ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿರ್ತೀರಾ. ಸಾರಿ ಸರ್ ಯಾವ್ದೋ ಒಂದು ಜಾಕೆಟ್ ಹಾಕೊಂಡ್ ಬಂದಿದ್ರು, ಅದ್ರದ್ದು ಬೆಲೆ 18,000 to 20,000. ನನ್ಗೆ ನೋಡಿದ್ಮೇಲೆ ಸುಮ್ಮನೆ ಇರಕ್ಕಲ್ಲ, ಸರ್ ನಿಮ್ದು ಆ ಜಾಕೆಟ್ ಚೆನ್ನಾಗಿದೆ ಸರ್ ಅಂದೆ. ತಗೊಳ್ಳೋ ಅಂದ್ಬಿಟ್ಟು ಅಲ್ಲೇ ಕೊಟ್ಬಿಟ್ರು ಸ್ಪಾಟ್ ಅಲ್ಲೇ. ಸೊ ಅದನ್ನ ನಾನು ವೇದಿಕೆ ಮೇಲೆ ಹೇಳ್ಬೇಕಿತ್ತು. ಸೊ ಅದನ್ನ ಇಲ್ಲಿ ನೆನಪಿಸ್ಕೊಂತ ಇದೀನಿ. ಇನ್ನೊಂದು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಸಿನಿಮಾ ತುಂಬಾ ಯೂತ್ಗೆ ಕನೆಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್. ಸೊ ನೀವು ಎಲ್ಲೇ ಹೋದ್ರು ಇವಾಗ ಎಣ್ಣೆ ಹೊಡಿದೇ ಇರೋರು ಅಷ್ಟೇ 90% ಡ್ರಿಂಕ್ಸ್ ಮಾಡಿರ್ತಾರೆ. ಸೊ ಅವ್ರ ಮಧ್ಯ ಏನೆಲ್ಲ ಕಾಮಿಡಿಗಳಾಗ್ತವೆ. ಸೊ ಯಾವ ತರ ತರಲೆ ಮಾಡಕ್ ಹೋಗಿ ಒಂದು RR ಸಬ್ಜೆಕ್ಟ್ ಆಗಿರೋದು ಯೂತ್ ಕೈಲಿ ತಗೊಳಕೊಂತಾರೆ. ಸೊ ಇದೆಲ್ಲ ತೋರಿಸಿದ್ದಾರೆ. ಸೊ ತುಂಬಾ ಅದ್ಭುತವಾಗಿದೆ. ಇವಾಗಲೇ ಟೀಸರ್ ನೋಡಿದಿರ, ಟ್ರೈಲರ್ ಕೂಡ ಸಖತ್ತಾಗಿದೆ, ಸಾಂಗ್ಸ್ ಅಲ್ಟಿಮೇಟ್ ಆಗಿದೆ. ಸೊ ದಯವಿಟ್ಟು ಜುಲೈ 10ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆ ಸಿನಿಮಾದಲ್ಲಿ ಒಂದೇ ಒಂದು ಬೇಜಾರ್ ಏನಂದ್ರೆ, ಬರೀ TT ಜೊತೆಲೇ ಟ್ರಾವೆಲ್ ಮಾಡಿದ್ವಿ, ಯಾವ್ದು ಬ್ಯೂಟಿ ಇರ್ಲಿಲ್ಲ. ಬ್ಯೂಟಿ ಬಂದು ಒಂದ್ 2 ದಿನ 2 days ಬಂದು ಹೋಗ್ಬಿಡ್ತಾರೆ. ಸೊ ಅದೊಂದು ಬೇಜಾರ್ ಬಿಟ್ರೆ ಇನ್ನೇನಿಲ್ಲ. ಪ್ರೆಸ್ ಮೀಟಿಂಗ್ ಬೇಗ ಬಂದಿದ್ರು ಅವರು, ನೀವು ಲೇಟ್ ಆಗಿ ಬಂದ್ರಿ. ಎಲ್ಲ ಮೇಡಮ್ ಶೂಟಿಂಗ್ ಅಲ್ಲಿ 2 ದಿನ ಆಯ್ತು ಕಾಲ್ ಶೀಟ್. ಹೌದಾ? ನಮ್ ಸಿದ್ದಣ್ಣನ ಮುಖ ನೋಡಿ ನೋಡಿ ಡೈಲಿ ಇದಾಗದಾಯ್ತು. ನಾವು ಡಿಪ್ರೆಷನ್ ಆಗಿದ್ಯಾ? ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ವಿ. ಬಟ್ ಇನ್ನೊಂದು ಸಬ್ ಟೈಟ್ಲು ಸ್ಟಾರ್ಟಿಂಗ್ ಹೋದಾಗ್ಲೂ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಟೈಟ್ಲು ಚೆನ್ನಾಗಿದೆ ಸರ್. ಸಬ್ ಟೈಟ್ಲು ಗೆಸ್ ಮಾಡಿ ಅಂದ್ರು. ಕ್ಯಾಪ್ಷನ್ ಆಗ್ತಾ ಇಲ್ಲ, ಬೇಕೇ ಬೇಕು ಅಂದ್ರು. ಇದು ಯಾವ್ದಿದ್ರು ಟೈಟ್ಲು ತುಂಬಾ ಕ್ರೇಜ್ ಆಗಿದೆ ಅಂತ. ಸೊ ಅಲ್ಲೇ ನಕ್ಕದ್ವಿ. ಸೊ ಸಿನಿಮಾ ಕೂಡ ಹಿಂಗೆ ಓವರ್ ಆಲ್ ತುಂಬಾ ಕೊನೆವರೆಗೂ ನಗ್ತಾನೆ ಇರ್ತಾರೆ. ಒಳ್ಳೆ ಮೆಸೇಜ್ ಕೂಡ ಇದೆ. ಥ್ಯಾಂಕ್ ಯು ಸುಪ್ರೀತ್, ಥ್ಯಾಂಕ್ ಯು ಸಾಮ್ರಾಟ್ ಅವರೇ, ಗಜೇಂದ್ರ ಅವರೇ ಧನ್ಯವಾದಗಳು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.